ನನ್ ಮದ್ವಿ ಇಲ್ಲಾಗಿತ್ತು, ನಂದು ಇಲ್ಲಿ ಹಳದಿ ಶೂಟ್ ಆಗಿತ್ತು, ಅಲ್ಲಿ ನಂದು ಮದ್ವಿ ಹಾಲ್ ಇತ್ತು. ಅಯ್ಯೋ ಬೀಳ್ತಿದ್ದಿ ಒಳ್ಳೆ ಸಣ್ಣ ಹುಡ್ರ ಗತೆ ಮಾಡ್ತಾ ನೋಡ. ಇವತ್ತು ಏನು ಪಪ್ಪಾರ ಬಂದು ನಮಗೆ ಆರೋಗ್ಯ ವಿಷಯ ಇವರಿಗೆ ಬಿಟ್ಬಿಟ್ರ ಹೋಗಿ ಜಲ್ದಿ ಹೋಗಿ ಅಂತ. ಯಾಕಂದ್ರೆ ಇವತ್ತು ಬಾಗಲಕೋಟೆಗೆ ಹೋಗಿತ್ತು ನಮ್ಮ ಫ್ರೆಂಡ್ಗಳಿಗೆ. ಅದಕ್ಕೆ ನಾವಿಬ್ರು ಜಳಕ ಮಾಡಿ ರೆಡಿ ಆಗೀವಿ. ಇಲ್ಲಿ ದೋಸೆ ಉತ್ತಪ್ಪ ಮಾಡತ್ತವ ಮನಗಂಡು ತಿನ್ನೋಣ್ರಿ. ಬಟ್ ಹಸಿವಾಗೈತಿ. ಎಸ್ ಇದು ಎಷ್ಟು ಮಸ್ತ್ ಇತ್ತು ರೀ ಕಲರ್ ತೊಗೊಂಡಾಗ. ಅಲ್ಲಲ್ಲಿತೀನಿ ಹೊಸ ಡ್ರೆಸ್ ತೊಗೊಂಡಾಗ ಕಲರ್ ಹೋಗ್ಬಿಟ್ಟೈತಿ ಅದು. ಭಾಳ ವರ್ಷ ಆತವಲ್ಲ ತೊಗೊಂಡೆ. ಗೋವಾಕ್ಕೆ ಹೋಗ್ಬೇಕಾದ್ರೆ ಗೋವಾಕ್ಕೆ ಹೋಗ್ಬೇಕಾದ್ರೆ ಈಗ ಕೊಡಿಸಿದ್ರಿ ಅದು. ಅಂದಂಗೆ ಗೋವಾ ಲಾಗ್ ನೋಡ್ಕೊಂಡ್ ಬಂದ್ರೆ ನೋಡ್ಕೊಂಡ್ ಬರ್ರಿ ಮಸ್ತ್ ಬಂದವು. ಓಕೆ ಸೊ ಲೆಟ್ಸ್ ಗೋ ಗೈಸ್. ಈಗ ಲಾಗ್ ಗೋವಾ ಲಾಗ್ ಎಸ್ ಇನ್ನೊಂದು ಹಾಕ್ಕೊಟ್ಬಿಡು. ಊಟ ಮಾಡಿ ಹೋಗೋದ್ರೆ ನಮ್ಮ ಅಕ್ಕ ಬರ್ತಾಳೆ. ಇದು ಸಾರಿ ನಾಷ್ಟ ಮಾಡಿ ಹೋಗೋದು ನಮ್ಮ ಅಕ್ಕ ಬರ್ತಾಳೆ. ನಮ್ಮ ಅಕ್ಕನ ಸಲ ವೇಟ್ ಮಾಡ್ತೀವಿ. ನಮ್ಮ ಅಕ್ಕನ ಕೆಲಸ ಸ್ವಲ್ಪ ಲೇಟ್ ರೀಪ್ಪ. ಮುಂಜಾನೆ ಇಟ್ಟು ಯಪ್ಪ ಏನು ಕೆಲಸ ಮಾಡ್ತಾವೆ ಏನೂ ಗೊತ್ತಿಲ್ಲ. ಲೇಟ್ ಮಾಡ್ತಾಳೆ ಆಕಿ. ಇರ್ಲಿ ಹೇಳ್ರಿ. ಎಸ್ ಈಗ ಬಂದರ್ರಿ ಮನೆಗೆ ಪಿಂಟು ಮತ್ತು ಮಮ್ಮಿ. ಸರಿ ನಾ ಈ ಕಡೆ ಸರಿತೀನಿ, ಇವ ಈ ಕಡೆ ಸೇರ್ತಾನೆ ನೋಡ್ರಿ. ಇವಂಗ ಕೈಯಾಗ ಮಡ್ಚಕ್ಕಾಗೋದಿಲ್ಲ. ಸೊ ಹಂಗಾಗಿ ಇವ್ನ ಕಡೆಯಿಂದ ಮಡ್ಚ್ಕೊಳಕತ್ತಾನ. ನೋಡ್ರಿ ಫುಲ್ಲು ಗಿಚ್ ಅಂದ್ರೆ ಗಿಚ್. ಬರ್ಡೇಗೆ ತೊಗೊಂಡಿದ್ದಾರೆ ಪ್ಯಾಂಟ್ ಮತ್ತು ಈ ಶರ್ಟ್. ಇವತ್ತು ಹಾಕೊಂಡಾನ ಮಸ್ತ್ ಕಾಣತೈತಿ ನೋಡ್ಬಿಟ್ಟು. ಈಗ ಚಂದ ಕಾಣತದ. ಮೊನ್ನೆ ಚಂದ ಕಾಣತಿದ್ದಿಲ್ಲ ನಿನಗೆ. ಹಾಂ ಮೊನ್ನೆ ಅಲ್ಲ, ಅವಾಗ ಫಸ್ಟ್ ತೊಗೊಂಡಿದ್ದಲ್ಲ. ಈಗ ಸ್ವಲ್ಪ ಹಿಂಗೆ ಚಸ್ಟ್ ಆಗಲು ಬಂದವಲ್ರಿ ಅದಕ್ಕೆ ಈಗ ಬಂದು ನೋಡ್ರಿ. ನಮ್ಮ ಮಮ್ಮಿ ಕಾಣಕತ್ತಾಳ ಇಲ್ರಿ ನಮ್ಮ ಮಮ್ಮಿ ನಿಮ್ಗೆ. ಇಂದ್ರಕ್ಕಿಂತ ಝೂಮ್ ಮಾಡ್ತೀನಿ ಅಂದ್ರೆ. ಹಾಂ ಬಂದು ನೋಡ್ರಿ ಈಗ ರೀ. ನೋಡ್ರಿ ನಾಷ್ಟ ಮಾಡ್ರಿ ಇಲ್ಲ ಡೆಬಿ ತೊಗೊಂಡು. ಆತ ಕುತ್ಕೊಂತೀನ್ರಿ ಅಲ್ಲಿ ನೋಡ್ರಿ. ಎಸ್ ಹೊಂಟಿ ನೋಡ್ರಿ ಫೈನಲಿ. ಹಾಂ ನೋಡ ನೋಡ ನೋಡ. ಹಾಂ ನನಗೆ ಗೊತ್ತಾಯ್ತು ಅಣ್ಣ, ನನಗೆ ಗೊತ್ತೈತಿ. ವೈಫೈನೇ ಇಲ್ಲ, ಏನು ಹಸ್ತಿ ಹಾಡ ನೆಟ್ಟೇ ಇಲ್ಲ. ಯಾಕೆ ಟೆನ್ಷನ್ ತಗೋತೀವಾ? ಹಾಂ ಇಲ್ಲಿ ಬಿಡ್ರಿ. ಹಾಂ ತೆಗಿಯಮ್ಮಿ ಅದನ್ನ ತಾಟ್ರಿ. ಹಾಂ ಹಾಂ ಎಲ್ಲ ಆಗೈತೆ. ಸೀದಾ ಹೋಗುದು ನೋಡ್ರಿ. ಈಗ ಪರ್ಸ್ ಬಿಟ್ಟು ಬಂದಾನ್ರಿ. ಇಲ್ಲಿ ಮಠ ಬಂದೀವಿ ನಾವು, ಗಾಂಧಿ ಚೌಕ್ ಮಠ. ಈಗ ನೆನಪಾತ ಹೂವಿನ ಹಾರ ತೊಗೊಂಡು ನನ್ನ ಪಾಕೆಟ್ ಹುಡುಗಾಡತನ. ಪಾಕೆಟ್ ಬಿಟ್ಟು ಬಂದೀವಿ. ಈಗ ಮತ್ತೆ ಮನೆಗೆ ಹೋಗ್ಬೇಕ್ರಿ. ಈಗ ಮನೆಗೆ ಹೋಗಿ ತೊಗೊಂಬರ್ಬೇಕು. ಈಗ ಇಲ್ಲ ಒಂದು ತಾಸು ವೇಸ್ಟ್. ಮಗ ತೋರ್ಸು. ಹಾಂ ನೋಡ್ರಿ ಮಗ ನೋಡ್ರಿ ಚಂದಂಗ ರೀ. ಈಗ ಮನೆಗೆ ಹೋದ್ರಿ ನಾ ಲಾಗ್ ಮಾಡಿದ್ ಕುರ್ಕುರಿ ತಗೊಂಡ್ರಿ. ಕುರ್ಕುರಿ ನಿನ್ನೆ ತಂದಿದ್ವಿ. ಕುರ್ಕುರಿ ತಗೊಂಬಂದ ನೋಡ್ರಿ. ಎಲ್ಲೈತದ ಇಲ್ಲಿಟ್ಟನ ಅದು ಪರ್ಸ್ ತಗೊಂಬಂದಿದ್ದೆ ನೋಡ್ರಿ. ಮತ್ ನಾ ಮನೆ ಕಡೆ ಬಂದ್ವಿ. ಈಗ ಹೊಂಟ್ವಿ. ಹಾ ಇರ್ಲಿ ಆಳ ಏನ್ ನೆನಪಾಗ್ಲಿಲ್ಲ ವಾರ ಪಾಠ ಅಂತ ಹೇಳಿ ಅದಕ್ಕೆ. ಹಾ ಹೋಯ್ ಇದು ಯಾಕೆ ಹಿಂಗಾಗತ್ತನ ಕ್ಯಾಮ್ರಾ? ಏನಂದ್ರ ಮನ್ಯಾಗ ಯಾರು ಇಲ್ಲ ಅಜ್ಜಾರ ಒಳಗ ಅದಾರ. ಅವ್ರಿಗೆ ಏನು ಬಂದಿದ್ದು ಗೊತ್ತಾಗಂಗಿಲ್ಲ ಅಜ್ಜರಿಗೆ. ಯಾರು ಅಂತಂದ್ರೆ ಹಂಗ ಪಡಕಿನ ಓಡಿ ಬಂದ್ಬಿಟ್ನಿ. ಅಯ್ಯ ಶಿವನೇ, ಇನ್ ಯಾರು ಬಂದು ಹೋದ್ರು ಚಿಂತೆ ಮಾಡ್ತಾರ. ಇಲ್ಲ ಹೇಳ್ಬೇಕಿಲ್ಲ ನಾನರಿ ಅಜ್ಜಿ ಅಂತ ಬಾಯ್ ಬಿಟ್ಟು ಹೇಳ್ಬೇಕಿಲ್ಲ. ಮತ್ತ ಯಾರು ಬಂದು ಹೋದ್ರ ಇದು ಮಾಡ್ಕೊತ ಕುಂದಿರ್ತಾನೆ, ಚಿಂತೆ ಮಾಡ್ಕೊತ. ಹುಚ್ಚದ ನೋಡ್ರಿ. ಹೋದ್ನ ಯಾರಂತ ನಾನರಿ ಅಜ್ಜಿರ ಅಂತ ಅಂದು ಹೇಳಿ ಬರ್ಬೇಕಿಲ್ಲ. ಸೊ ಈಗ ನಾವು ಬಂದೇವ್ರಿ ಗದ್ದನಕೆರೆ ಕ್ರಾಸಿಗೆ. ಪಿಂಟು ಅಲ್ಲಿ ಹಾರ ತೊಗೊಳಕ್ಕೆ ಹೋಗ್ಯಾನ. ಹಾರ ತೊಗೊಂಡು ಬಂದ್ವಿ. ಅಲ್ಲಿಂದ ತೊಗೊಂಡು ಬಂದಿರಲಿಲ್ಲ. ಈಕೆ ನಿನ್ನೆ ತೊಗೊಂಡು ಬಂದಿರಲಿಲ್ಲ. ಯಾಕಂದ್ರೆ ಒಣಗ್ತಾವ ಅಂತೇಳಿ ಅದಕ್ಕೆ ಮುಗೀತು. ಇನ್ನೊಂದು 10 ನಿಮಿಷ ಅಲ್ಲಿ 15-20 ನಿಮಿಷ ಆಗತ್ತೆ ರೀ ಹೋಗಕ್ಕೆ. ಇನ್ನೊಂದು 15-20 ನಿಮಿಷ. ನಾನು ಸ್ವಲ್ಪ ಮುಂದೆ ತೊಗೋಬೇಕಂತ ಕ್ರಾಸಿಗೆ ಇಲ್ಲಲ್ಲ. ಪಟ ನೋಡ್ರಿ ಹುಡುಗರು ಕೆಲಸ ಯಾವತ್ತು. ಅದಕ್ಕೆ ಈಗ ಇಳಿದು ಕಳಿಸಿದ್ದೆ ಅಂದ್ರೆ 4 ಕಡೆ ಅಡ್ಡಾಡ್ತಿದ್ಲ ಮೊದಲೇ. ನೋಡ್ರಿ ಅಣ್ಣ ತಿರುಗಿ ಆಲ್ರೆಡಿ ತೊಗೊಂಡು ಬಂದ್ಬಿಟ್ಟ ಹಾರ. ಒಂದೇ ಇನ್ ಜೋಡಿಗೆ ಎರಡು ತೊಗೊಂಡ್ ಬಂದ ಯಾರಿಗೂ ಹೇಳಕ್ ಬರೋದಿಲ್ರಿ ಅಣ್ಣಂದ. ಆಕಿ 30 ರೂಪಾಯಿ ಅಲ್ಲ. ಆಕಿ ನಾನು ನೋಡೋಣ ಹೊಡ್ಕೋತ ಬಂದ್ಲಕ್ಕಿ 20 ರೂಪಾಯಿ ತಗೋಯಪ್ಪ ಅಂತ. ಯಾರು ತಗೊಂಡೇನ? ಒಂದೇ ತಗೊಂಡಿ? ಎರಡಕ್ಕೆ ತಗೊಂಡಿ. ಒಂದ ಬೇಕಾ ನೀವು? ನಾ ಯಾರು ಅಂತ ಕೊಡ್ತೀನಿ. ಒಂದು ಆಯ್ತು ನಿಮ್ದು ಒಂದು 10. ಮಲ್ಲಿಗೆ ಅಲ್ಲಿ ದೇವ್ರು ಒಂದೇ ಐತಿ. ಮಲ್ಲಿಗೆ ನೋಡಿ ಹೆಂಗದ ಅಣ್ಣ ಹೀರೋ ಗಿಚ್ಚರ್ ರೆಡಿಗೆ ನೋಡ್ರಿ ಇವತ್ತು ಅಲ್ಲ. ಪ್ಯಾಂಟ್ ಗಿಂಟ್ ಗಿಚ್ಚ ರೆಡಿ ಆಗ್ಯಾನ. ರೊಕ್ಕ ಒಗದಿ ನೋಡಲಿ. ಬರೇ ನಿನ್ ಕೈಯಾಗ ರೊಕ್ಕನೇ ಇರುದಿಲ್ಲ. ಒಂದ್ ಮೊಳ ತೊಂದ್ರ 20 ರೂಪಾಯಿ ಅಂತ, 2 ಮೊಳ ತೊಂದ್ರ 30 ರೂಪಾಯಿ ಅಂತ. 2 ಮೊಳ ತಗೋ.
ನೋಡಿ ಹಿಂಗ್ ರೊಕ್ಕ ಮನೆನೂ ಇದು ಮಾಡಿ ಬರ್ತೈತಿ ಹಿಂಗ್ ಮಾಡಿ ಹೌದು 50 ರೂಪಾಯಿ ಚಲ್ಯಾನ ಇಳಿರಿ ಮೇಡಮ್. ಹಿಂದೆ ಮತ್ತೆ ಏನ್ರ ಡಿಕೆ ಚಂದ ಕಾಣತ್ತಲ್ಲಿ ಕೆಟ್ಟ ನೋಡ್ಕೊತ ನೋಡ್ರಿ. ನಮ್ಮ ಮಕ್ಕನೇ ಇದಾಗಿರ್ತೈತೆ ಅಂತಾರ. ಎಲ್ಲಿ ಓಡೋಡು ಹೊಂಟೆ ಬಿಡ್ಲಿರಿ ಬಿಟ್ಟು ಅಕ್ಕ ಯಾಕೆ ಭಾಳ ಕಾಲು ಹಿಡಿತೇನೆ? ಕಾಲು ಹಿಡಿತೆ ಭಾಳ ತನ ಸುಡೋಣ ಹೇಳ್ಕೊತಾರೆ ಕಾಲು. ಇಲ್ಲಿ ನೋಡ್ರಿ ಇದು ನಮ್ಮ ಬಾಬಾವನಿ ಗುಡಿ ಮಂದಿರ. ಈಗ ಏನು ಬಿಟ್ಟು ಓಡೇ ಹೋದ್ಲಲ್ರಿ ಈಗ ದಡ 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 ಅಂತೇಳಿ ಇಲ್ಲೇ ಆಗಿದ್ರಿ ನಮ್ದು. ಇಲ್ಲೇನಂತಾರೆ ಸಪ್ತಪದಿ ತುಳಿತಾರಲ್ಲ, ಅದು ಸಪ್ತಪದಿ ಆಗಿದ್ದು ಇಲ್ಲೇ. ಆನಂತರ ಮದುವೆ ಆಗಿದ್ದು ಇಲ್ಲೇ. ನೀವು ಇಲ್ಲಿಂದ ದರ್ಶನ ತೊಗೊಂಡ್ಬಿಡ್ರಿ. ಮಸಾಲೆ ಚಂದ, ಎಷ್ಟು ಚಂದ ಅಲಂಕಾರ ಮಾಡ್ರಿ ನೋಡ್ರಿ. ನಾವು ಮೊನ್ನೆ ಕೊಟ್ಟೋಗಿದ್ದೀವಲ್ರಿ ಸೀರೆ, ಅದೇ ಸೀರೆ ಉಡಿಸ್ಯಾರ್ರಿ. ಶಾಂತ ಆತು ನೋಡ್ರಿ, ಯಾರೂ ಗದ್ಲಿಲ್ಲ ಏನಿಲ್ಲ, ಮಸ್ತ್ ಶಾಂತ ಆತು ದರ್ಶನ. ನಕ್ಕದಂಗೆ ಇನ್ನೂ ಸ್ವಲ್ಪ ಹೋಗ್ಬೋದು. ಮಸ್ತ್ ಐತ್ರಿ. ದೇವಿಯ ಟೋರ್ಸ್ನೊಳಗೆ ನಗು ಮುಗ ಐತಿ, ಹೇಗಿದೆ ಮಸ್ತ್ ಐತಿ. ಇಲ್ಲಿ ಸುರ್ಗಿ ಆಗಿತ್ತು ನೋಡ್ರಿ. ಹಾಂ, ಈ ಪ್ಲೇಸ್ದಾಗ ನಮ್ದು ಸುರ್ಗಿ ಆಗಿತ್ತು ರೀ. ಇಲ್ಲಿಯೂ ಊಟ ಇತ್ತು ಮೋಸ್ಟ್ಲಿ ಇದು ಲಾಸ್ಟ್ ವ್ಲಾಗ್ ಹೇಳಿದ ಅನ್ಸಾದ. ಹೇಳೈತಿ ಹೇಳ್ತಿಲ್ಲ ಹಾಕಿನೋ ಇಲ್ಲ ಅಂತ ಹೇಳಿ. ಇಷ್ಟ ಐತೆ. ಅಲ್ಲಿಗೆ ಬರ್ರಿ, ಅಲ್ಲಿ ಹಾಲ್ ತೋರಿಸ್ತೀನಿ ಅಂತ ಬರ್ರಿ ನಿಮ್ಗೆ. ಅವತ್ತು ಮದುವೆ ದಿವ್ಸ ಲಾಗ ಮಾಡಿಲ್ರಿ. ಮದ್ವೆ ದಿವಸ ಲಾಗ್ ಪ್ರಾಪರ್ ಆಗಿ ಮಾಡಕ್ ಆಗಿಲ್ರಿ. ಮದುವೆ ದಿವಸ ನಾವು ಲಾಗ್ ಮಾಡ್ತೀವಿ. ಯಾರು ಮಾಡ್ಬೇಕು, ಯಾರ ಮಾಡ್ಬೇಕು. ನಾವು ಕೊಟ್ಟಿದ್ವಿ ರೀ ಫೋನ್ ಮಾಡ್ಕೊಂಡು ಲಾಗ್ ಬಿಡೋಣ. ಎಷ್ಟು ಚಂದ ನೋಡ್ರಿ ಲಾಗ್ ಮಾಡಿದ್ವಿ ಅಂತ. ನಾವು ಫೋನ್ ಕೊಟ್ಟಿದ್ದೀವಿ ರೀ. ಅವ್ರಿಗೆ ಚೆನ್ನಾಗಿ ಮಾಡಕ್ ಗೊತ್ತಿಲ್ರಿ, ಏನ್ ಮಾಡ್ಬೇಕ್ರಿ. ಅವ್ರು ಸೋಮ ವಿಡಿಯೋ ಹಿಡ್ಕೊಂಡಿದ್ವಿ. ಲಾಗ್ ಮಾಡಕ್ ಹಾಂ, ಅವಾಗ ಏನ್ರ ಬಂದಿದ್ದಲ್ಲ ಈಗ ನಮ್ಮ ಲೋಕಲ್ ತಾವೆಲ್ಲರೂ ಒಬ್ಬರು ಲೋಕ ಹೋಗಿದ್ರಿ, ನಾವು ನಮ್ಮ ಲೋಕ ಹೋಗಿದ್ದೀವಿ. ಹಾಂ, ಇಲ್ಲಿ ನಾವು ರೂಮ್ಸ್ ಹಿಡ್ದಿದ್ವಿ. ಇಲ್ಲಿ ಇವ ಇದ್ದರಿ, ಈ ಕಡೆ ನಾ ಇದ್ದೆ. ಈ ಕಡೆ ಈ ಕಡೆ ಇವ ಇದ್ದರಿ, ಈ ಕಡೆ ನಾ ಇದ್ದೆ. ರಾತ್ರಿ ಒಟ್ಟ ನಿದ್ದಿನ ಮಾಡಿಲ್ ಗೊತ್ತ್ರಿ. ನಾ ಮದ್ವೆ ಟೈಮ್ದಾಗ ಫುಲ್ ಎಚ್ಚರ ಇದ್ದೆ. ಕೂರಿಗೆ ಬಿಸಾರಿ, ನಾ ಕೂರಿಗೆ ಇದಕ್ಕೆ ಈ ಕಡೆ ರೂಮ್ ಈ ಕಡೆ ತಗೊಂಡು ಈ ಕಡೆ ಅಷ್ಟು. ಇಲ್ಲೇ ಮಾಡಿದ್ರು. ಹಾಂ, ಹಳದಿ ಫಂಕ್ಷನ್ ಆ ಕಡೆ. ಇಲ್ಲೆಲ್ಲ ಫೋಟೋಶೂಟ್ ನಾ ಮಾಡಿಸಿದ್ರಿ. ಹಳದಿ ಡ್ರೆಸ್ ಮೇಲೆ ಫೋಟೋಶೂಟ್ ಇಲ್ಲಿ ಕೂತಾಗ ಪಿಂಟನ್ ಶೂಸ್ ತಗೊಳಕ್ ಟ್ರೈ. ಹಾಂ, ಇಲ್ಲಿ ಕೂತಾಗ ಹೋದ್ರಿ ಶೂಸ್ ತಕೊಳಕ. ಫೋಟೋಶೂಟ್ ನಡೆದಿತ್ತು. ಅಯ್ಯೋ, ಕಿಲಿ ಹಾಕ್ಯಾರಿ ನಿಮಗೆ ತೋರಿಸ್ಬೇಕಂದ್ರ ಹಂಗೆ ಹಾಕೈತಿ. ಬರ್ರಿ, ಮುಂದೆ ಕಾಣಂಗಿಲ್ಲ ಅನ್ಸುತ್ತೆ. ಇಲ್ಲಿ ನೋಡ್ರಿ, ಇಷ್ಟ ಐತೆ ಹಾಲ್. ಹಿಂಗೆ ನಿಮ್ಗೆ ಕ್ಲಿಯರ್ ಕಾಣಕತ್ತಿಲ್ಲ, ಇಷ್ಟು ದೊಡ್ಡದು ಹಾಲ್ ಇತ್ತು. ಹಾಲ್ ಮಾತ್ರ ಚಲೋ ಇತ್ತು. ಹಾಲ್ ಮಸ್ತ್ ಇತ್ತು. ಅದೇ ಚೇರ್ ಅದೇ ಚೇರ್, ಎಲ್ಲರಿಗೂ ಅದೇ ಚೇರ್ ಇರ್ತಾರ. ಎಲ್ಲರಿಗೂ ಅದೇ ಚೇರ್. ಇದೊಂದು ಇರ್ಲಿಲ್ರಿ ಅವಾಗ ಆಯಿಲ್ ಪಿಂಡೆ. ಇದು ಹಾಂ, ಇದು ಈ ಕಡ್ಸ್ಯಾರ. ಮ್ಯಾಗಿಂದು ಈ ಕಟ್ಸ್ಯಾರ. ಇದು ಇತ್ತು. ಇತ್ತು ಮ್ಯಾಗಿಂದ ಫ್ಲೋರ್ ಈ ಕಡ್ಸ್ಯಾರ. ಫೋಟೋ ಶೂಟ್ ಇಲ್ಲ. ನಿಮಗೆ ಫೋಟೋ ನೋಡಿಲ್ಲ ನೋಡ್ಕೊಂಬರ್ರಿ. ಫೋಟೋ ಹಾಕಿದ್ದೈತಿ ಮಸ್ತ್. ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸಿದ್ವಿ. ಮನ್ನಗಂಡ ಇಲ್ಲೆಲ್ಲ ಡಾನ್ಸ್ ಮಾಡೋದು ಬಂದಿದ್ರಲ್ಲ, ಎಲ್ಲ ಡಾನ್ಸ್. ಸ್ವಾತಿ ಮಾಮಿ ಏನ್ ಮಾಡಿದ್ರಿ ಡ್ಯಾನ್ಸ್ ಹೇಳ್ತೀನಿ. ಇಲ್ಲೆಲ್ದಾನು ಮತ್ತೆ ಮನಿ ಒಳಗೆ ಮಸ್ತ್ ಡ್ಯಾನ್ಸ್ ಮಾಡ್ತಾರ್ರಿ. ವೈಷ್ಣವ್ ಮಸ್ತ್ ಡಾನ್ಸ್ ಮಾಡಿದ್ರು. ವೈಷ್ಣವ್ ಮಸ್ತ್ ಡ್ಯಾನ್ಸ್ ಮಾಡಿದ್ರಿ. ಮಸ್ತ್. ಇಲ್ಲಿಕಿ ಹಲ್ದಿ ಡ್ರೆಸ್ ಹಾಕೊಂಡು ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಿಲ್ಲ. ಇದೇ ಇದೆ ಮಸ್ತ್ ಇದ್ರು. ಮೊನ್ನೆ ಹೊಡೆದೊಡ್ದಿದ್ದು ಗ್ರೌಂಡ್. ಇದು ಆಕ್ಚುಲಿ ಅಕ್ಟೋಬರ್ ತಿಂಗಳದಾಗ ನವರಾತ್ರಿ ಬರ್ತೈತೆ ಗೊತ್ತು. ಅವಾಗ ಇಲ್ಲಿ ಊಟನೇ ಊಟ, ಊಟ 9 ದಿವಸ 10 ದಿವಸ ಊಟ ಕಂಟಿನ್ಯೂ ಇರ್ತದೆ ನೋಡಿ. ಎಷ್ಟು ಮಂದಿ ಸಾಲ ಬರ್ತೈತಿ ಅದು. ಅಲ್ಲ ಮಾಮ, ಆಟ ಆಡಿಸ್ತಾರ ಮಾಮ ಇಲ್ಲಿ ನವರಾತ್ರಿ ಒಳಗೆ. ಇಲ್ಲಿ ಹೌದು, ಆಟ ಆಡಿಸ್ತಾರ. ಮತ್ತೆ ಇಲ್ಲಿ ಇದನ್ನು ಏನದು ನವರಾತ್ರಿ 9 ದಿವಸದ ಇರ್ತೈತಿ ನೋಡ. ಅವಾಗ ಇದು ಕೊಡ್ತಾರ ಇಲ್ಲಿ, ಪೂಜೆ ಇರ್ತೈತಿ ಜೋಡಿಗಳಿಗೆ. ಮಸ್ತ್ ಭಾರಿ ಖತರ್ನಾಕ್ ಮಾಡ್ತಾರ್ರಿ. ನೀವು ನವರಾತ್ರಿ ಮಸ್ತ್ ಮಾಡ್ತಾರ. ವಾಶ್ರೂಮ್ಗೆ ಹೋಗ್ಬರ್ತಾನಂತ್ರಿ ಅವ. ಏನ ಈಗ ಬಂದು ಅನ್ಸತ್ತ ಹೊಂಟ. ನಂಗೆ ಅವಾಗೇ ಬಂದವ, ಅದಕ್ಕೆ ಓಡೋದೆ ನಾವು ಫಸ್ಟಿಗೆ. ಅಯ್ಯ, ಝೂಮ್ ಹಾಕೈತೆ. ಝೂಮ್ ಆತ. ಇಲ್ಲಿ ಊಟಕ್ಕೆ ಹಾಕ್ಸಿದ್ವಿ. ಇಲ್ಲಿ ಊಟಕ್ಕೆ ಹಾಕ್ಸಿದ್ರಿ. ಊಟ ಅಂತೂ ಹೇಳಬೇಡ್ರಿ, ಅಷ್ಟು ಊಟ ಮಸ್ತ್ ಊಟ ಮಾಡಿಸಿದ್ರು ನಮ್ಮ ಮಮ್ಮಿ ನಮ್ಮ ಪಪ್ಪ ಎಲ್ಲರೂ ಹೇಳೋರು. ಸಚಿನ್ ಮಾವ ಮುಂಬೈದಾಗ ಇರ್ತಾರ್ರಿ ಅವ್ರು. ಅವ್ರಂತೂ ಹೇಳಿ ಮಮ್ಮಿಗೆ ಊಟ ಮಸ್ತ್ ಮಾಡ್ಸಿರಿ. ಕರ್ರ ಹೇಳ್ತೀನಿ, ಲಿಟ್ರಲಿ ಊಟ ಇಷ್ಟು ಮಸ್ತ್ ಮಾಡ್ಸಿದ್ರಲ್ರಿ ನಮ್ಮ ಮಮ್ಮಿ ನಮ್ಮ ಪಪ್ಪ. ಖತರ್ನಾಕ್ ಮಾಡ್ಸಿದ್ರಿ ಊಟ. ಏಕ್ದಮ್ ನಂಬರ್ 1 ರೀ.
ಮತ್ತೆ ಬಜಿ ರೀ ರಾತ್ರಿ ನಾವು ರಾತ್ರಿ ನಾ ಮಾಡಿಸಿದ್ರಿ ಅದ ಇವ ಮಾಡ್ಸಿಲ್ಲ ಪಲಾವ್ ರೈತ ಅಂತ ನಾ ಹೇಳಿದ್ರಿ ಅವರು ಅನ್ನ ಬಟಾಟೆ ಸಾರ ಬಜಿ ಶಾವಿಗೆ ಪಾಯಸ ಇತ್ರಿ. ಹಾ ಬಟ್ ಏನೇ ಹೇಳ್ರಿ ಬಜಿ ಅಂತೂ ಮಸ್ತ್ ಆಗಿದ್ರಿ. ಬಿಸಿ 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 ಮಾಡ್ಕೊಟ್ಟಿದ್ರು. ನಂದು ರಾತ್ರಿ ಎಂಗೇಜ್ಮೆಂಟ್ ಇತ್ತು, ಮಾರ್ನಿಂಗ್ ಮದುವೆ ಇತ್ತು. ಸೊ ರಾತ್ರಿ ಎಂಗೇಜ್ಮೆಂಟ್ ಊಟ ಮಸ್ತ್ ಮಾಡಿಸಿದ್ದ ರೀ. ಬಜ್ಜಿ ಅಂತೂ ಏಕ್ದಮ್ ಹೇಳಿ ಮಾಡಿಸಿದ್ದ. ಬಜ್ಜಿ ಹಿಂಗೆ ಬಿಸಿ 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 ಇದ್ದು ನೋಡ್ರಿ. ಅವಾಗ ಜಾಸ್ತಿ ತಿನ್ನಕ್ಕಾಗಿಲ್ಲ, ಲೈಟಾಗಿ ತಿಂದೀವಿ. ಯಪ್ಪ ಏನು ಹೇಳ್ರಿ ಮಸ್ತ್ ಮೆಮರಿ ರೀ. ಆ ಮೆಮರಿ ಈಗ ಕ್ರಿಯೇಟ್ ಮಾಡತ್ತಿ ನೋಡ್ರಿ. ನೆನ್ಪು ಮಾಡ್ಕೊಂಡು ನನ್ನ ಮದುವೆ ಇಲ್ಲಾಗಿತ್ತು, ನಂದು ಇಲ್ಲಿ ಹಳದಿ ಶೂಟ್ ಆಗಿತ್ತು, ಅಲ್ಲಿ ನಂದು ಮದುವೆ ಹಾಲ್ ಇತ್ತು. ಅಯ್ಯೋ ಒಂಥರ ಅನಿಸ್ತೈತಲ್ರಿ ಎಲ್ಲ ಮೆಮರೀಸ್ ರೀಬ್ಯಾಕ್ ಮಾಡ್ಕೊಳ್ಳೋಣ. ಹೌದು ಇನ್ನೊಂದು ಏನು ಗೊತ್ತ್ರಿ, ಸುರ್ಗಿ ಒಳಗೆ ನಮಗೆ ಬಿಸಿನೀರು ಕೊಟ್ಟಿದ್ರು ಚಲೋ. ಅವಾಗ ಥಂಡಿ ತಿಂದಾಗ ಇಲ್ಲ ಅಂತ ತಣ್ಣೀರು ಕೊಟ್ಟಿದ್ರು ಅವು ಬಿಸಿನೀರು ಹಾಕೋಣ ಹಚ್ಚಿಬಿಟ್ಟಿತ್ತು. ಇಲ್ಲೇ ಆಗಿತ್ತು ರೀ ಸುರ್ಗಿ, ಇಲ್ಲೇ. ಆ್ಯಂಡ್ ಗುಡಿ ಒಳಗೆ ದೈದ ಅಕ್ಕಿ ಕಾಳ ಇಲ್ಲ ದೇವ್ರ ಅಕ್ಕಿ ಕಾಳ ಆಗಿತ್ತು. ಹಾಂ ಅಲ್ಲಿ ಇಲ್ಲಿ ದೇವ್ರ ಅಕ್ಕಿ ಕಾಳ ಇಲ್ಲಿ ಹಾಕಿತ್ರಿ. ಇಲ್ಲೆಲ್ಲ ಹಂದ್ರಾಗಿಂದ್ರ ಹಾಕ್ಸಿದ್ರಿ ಫುಲ್. ಇಲ್ಲಿಂದ ಹಿಡ್ದು ಅಲ್ಲಿ ಮಠ ಹಂದ್ರ ಹಾಕ್ಸಿದ್ರಿ. ಇವು ಅದಕ್ಕೆ ಬಿಟ್ಬಿಟ್ರೆ ಹಂದ್ರ ಹಾಕ್ಸಕ್ಕೆ ಹೊಟ್ಟೆ ತೆಗಿಯಕ್ಕೆ ಹೋಗಿಲ್ಲ ಇವನು. ದೊಡ್ಡ ಡೋಲ್ ಅದಾವು. ಹೌದು ಗಣಪತಿನೇ ಬಾರಿಸ್ತಾರಲ್ಲ. ಹೌದು ಇಲ್ಲಿ ನಮ್ಮ ಸಮಾಜ ಮಂದಿ ಇರ್ತಾರ ನೋಡ, ಹುಡುಗಿಯರ್ ಬಂದ್ ಬಾರಿಸ್ತಾರ. ಮಾಡಿಸ್ತಾರಲ್ಲ ಚುನ್ನಿ ಕಚ್ಚಿ ಹಾಕೊಂಡ್ ಮಾಡ್ತಾರ. ಹೌದು ನೋಡ್ರಿ ಎಷ್ಟು ಬೆಳಕು ಕಾಣತಿಲ್ಲ ಇವತ್ತು. ಅದು ನಾ ಕೇಳ್ತೀನಿ ಐಬ್ರೋ ಮಾಡಿಸಿಲ್ಲ, ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಐಬ್ರೋ ಮಾಡಿಸ್ದಾಗ ಬೆಳಕು ಅಂತಾರ, ಅದಕ್ಕೆ ಇನ್ನೂ ಮಿಷಿ ಮಾಡಿದಾಗ ಬೆಳಕು ಕಾಣ್ತಾರಪ್ಪ. ಐಬ್ರೋ ಮಾಡಿಸಿದಾಗ ಯಾಕೆ ಬೆಳಕು ಕಾಣ್ತಾರ? ನಾವು ಹುಡುಗರು ಹೆಂಗಿರ್ತೈತಿ ದಾಡಿ ಗಿಡಿ ತಗೊಂಡ್ರೆ ಬೆಳಕು ಕಾಣತ್ತೀವಿ. ನಂದು ನೀ ಏನು ತಗೊಂಡು ದಾಡಿ ಇದು ನಿನಗೂ ದಾಡಿ ಮಿಸಿ ಐಬ್ರೋ ಹಂಗೆ ಮಸ್ತ್ ಮೆಮರೀಸ್ ಬಂದು ಎಲ್ಲ ತಾಜಾದಲ್ಲ. ಇಲ್ಲಿ ಮೆಮರೀಸ್ ಬಂದು ಬ್ಯಾಕ್ ನೈಟ್ ಬಂದಿದ್ರು ನಾವು. ನೈಟ್ ಇಲ್ಲಿ ಬಂದಿದ್ದೀವಿ ಸಂಜೆಗೆ 7 ಗಂಟೆಗಿತ್ತು. ಇಲ್ಲಿ ಗಾಡಿ ಇದು ಏನೂ ಗೊತ್ತೇ ಆಗಿಲ್ಲ ನಮ್ಮವಾಗ. ಈಗ ನೋಡತ್ತೆ ನಾನು ಇದು ಹೆಂಗೆ ಐತೆ ಗೊತ್ತೇ ಆಗಿಲ್ಲ. ಅವಾಗ ನೀವು ಇನ್ನೂ ಲೇಟ್ ಅಂತ ಹೇಳಿದ್ರಲ್ಲ, ನಾನು ಎಲ್ಲ ಡ್ರೆಸ್ ಬಿಚ್ಚಿ ಕೂತಿದ್ದೆ ರೆಡಿ ಮಾಡ್ಕೋಬೇಕಂತ ಹೇಳಿ. ಇವಾಗ ಬಂದುಬಿಟ್ರಪ್ಪ ಬರೋಣ. ಅಂಕಲ್ ಒಬ್ರು ಯಾರೋ ಅಂಕಲ್ ಜಲ್ದಿ ಬರ್ರಿ ಬಂದಾರಲ್ಲಿ, ಜಲ್ದಿ ಬರ್ರಿ ಬಂದಾರ ಕರ್ಯಾಕೆ ಬರ್ಬೇಕಂತ ಹೇಳಿ ಹೆಂಗೆ ಉಟ್ಕೊಂಡಿದ್ದೆ ಗೊತ್ತು ಸೀರೆ ಹಿಂಗೆಲ್ಲ ಉಟ್ಕೊಂಡು ಬಿಟ್ಟಿದ್ದೆಪ್ಪ. ಆಸೆ ಹುಟ್ಟಿದ್ದೆ, ಅದು ಅರ್ಜೆಂಟ್ ಆಗಿ ಶಾಣೆ ಇದು ಯಾವಾಗ ಮಾಡ್ಕೋಬೇಕು. ಮತ್ತು ಯಾವಾಗ ಎನ್ನಿಗೆ ಟೈಮ್ ಬರ್ತಾರದು ಗೊತ್ತಿರ್ಬೇಕು. ಇದು ಶಾಣೆ ತಿಳಿದಿಂದ ಮತ್ತು ಅವರು ಬ್ಯೂಟಿ ಪಾರ್ಲರ್ ಆಂಟಿ ಏನಂದಿದ್ರು, ಈಗ ರೆಡಿ ಮಾಡ್ತೀನಿ ಅಂತ ಅಂದಿದ್ರು. ನಾನೆಲ್ಲ ಸೀರೆ ಗಿರಿ ಉಚ್ಚಿ ನಿಂತು ಬಿಟ್ಟಿದ್ದೆ, ಬೇರೆ ಡ್ರೆಸ್ ಹಾಕೊಂಡು ನಿಂತಿದ್ದೆ. ಯಪ್ಪ ಬಂದೇ ಬಿಟ್ರೆ ನೀನು ಲೇಟ್ ಐತಂದಲ್ಲ, ಅದಕ್ಕೆ ನಾನು ಅಷ್ಟು ಅನುಕೂಲ ರೆಡಿ ಆಗ್ತೀನಣ್ಣ ಅಂಥೇಳಿ ಅವ್ರು ನನ್ನ ಹೇರ್ ಸ್ಟೈಲ್ ಮಾಡಾಕಿದ್ರು. ಅಟ್ಟರಾಗ ಬಂದ್ಬಿಟ್ಟು ಹೇರ್ ಸ್ಟೈಲು ಕಿತ್ತಿ ಮತ್ತೆ ಚಂದಂಗೆ ಇದು ಮಾಡ್ಕೊಂಡು ದೇವ್ರ ಕತೆ ಬಂದು ರೆಡಿ ಆಗಿದ್ದೆ. ಏನು ಮಾಡ್ಬೇಕು, ಪ್ರಾಪರಾಗಿ ರೆಡಿ ಆಗಂಗಿಲ್ಲ ರೀ. ಕರೆ ಹೇಳ್ಬೇಕಂದ್ರೆ ಮದುವೆ ಒಳಗೆ ಒಟ್ಟು ಪ್ರಾಪರಾಗಿ ರೆಡಿ ಆಗಂಗಿಲ್ಲ, ಫೋಟೋ ಶೂಟ್ ಆಗಂಗಿಲ್ಲ. ನಗು ಅಂತಾರ, ಕಾಲು ನಿಂತು ಸೋಟು ಬಿಡ್ತಾವು. ಸುಮ್ಮನೆ ನಗುದ್ರಿ ಈ ಹಿಂಗೆ ನಿಂತೆ ಬಿಡುದು ಅಲ್ಲಿ ಕಿಸ್ಕೊಂಡು ಎಷ್ಟೊತ್ತು ಫೇಕ್ ನಗು ನಂಗೆ ಬರ್ತೈತೆ ರೀ. ಅದೇ ಏನು ಮಾಡ್ಬೇಕು, ಮೆಮರೀಸ್ ಫೋಟೋ ಒಂದು ಅದಾವಲ್ಲ, ತೆಗೆದು ನೋಡ್ಕೊ. ಆ ಡ್ರೆಸ್ ನೋಡ್ರಿ ಯಾವ ಪುಡಿ ಶೈನ್ ಹೊಡ್ಯತೈತಿ. ಚಾವಿ ತಗೋ ಹಿಂಗಾಕ ಹಿಂಗೆ ತಿರುಗಿಸ ಕೆಳಗೆ ಇಳಿತೈತಿ. ತೊಗೊಂಡು ಮತ್ತೆ ಲಾಕ್ ಮಾಡಿ ಮತ್ತೆ ಲಾಕ್ ಮಾಡಿ ಬಾ. ನೀರು ತೊಗೊಂಡು ನೋಡ್ರಿ ಅದಕ್ಕೆ ರೀ ಕೊಯ್ಯಾಗ ಮೊಬೈಲ್ ಅದಕ್ಕೆ ನೋಡ್ರಿ ಮದುವೆ ಮಾಡ್ಕೋಬೇಕಂತೇಳಿ. ನೋಡ್ರಿ ಮದುವೆ ಮಾಡ್ಕೊಂಡ್ರೆ ಎಷ್ಟು ಯೂಸ್ ಆಗುತ್ತೆ. ಇಲ್ಲಾಂದ್ರೆ ನಾನು ಹೋಗಿ ತೊಗೊಂಬರ್ಬೇಕಾಗ್ತಿತ್ತು. ಈಗ ನೋಡ್ರಿ ಆಕೆ ಹೋಗಿ ನೀರು ತೊಗೊಂಬರ್ತಾಳೆ. ಇಲ್ಲೇ ಗಾಡಿಗೆ ಅದಾವ ಬಿಡ್ರಿ. ಬಟ್ ನೋಡ್ರಿ ಹೆಂಗಲ್ಲ ಅದ್ರ 10 ಪಟ್ಟು ಕೆಲಸ ನಾವು ಮಾಡಿರ್ತೀವಿ ಬಿಡ್ರಿ. ಅವ್ರ ಸಲುವಾಗಿ ಇಲ್ಲಂತಲ್ಲ ಅಂಜಿಸಿ ಹೊಡ್ಬೇಕು ಬಂದಪ್ಪ ಅಂತಂದ್ರೆ ಇಲ್ಲಿ ಡೊಕ್ಕೊಳಮ್ಮು ಗಾಡಿ ತೆಗಿಲ್ಲ. ಎಂತ ಪರಿ ಅಂಜಿನಿ ಬಿದ್ದಂದ್ರೆ ಏನು ಮಾಡ್ತಿ? ಹಂಗೆ ಹೊಡ್ಕೋತ ಬರೋದನ ಬಿದ್ದಂದ್ರೆ ಹುಚ್ಚ. ನಾ ಇನ್ನೂ ಇಲ್ಲೇ ಬರ್ತಾ ತಿರುಗಿಟ್ಟು ಮುಂದೆ ನೋಡ್ರಿ. ನಾ ಇನ್ನೂ ಅಂಜಿಸ್ತಾ ಇದ್ದೆ. ಏನು ಮಾಡ್ತೀನಿ ಚಿನ್ನ ಬಪ್ಪರ್ಲೆ ಹಿಂಗೆ ಮಾಡೋದನ? ಹುಚ್ಚದಿಯೇ
ಬಿತ್ತೇನ್ರಿ ಬೀಳ್ತಿದ್ದಿ ಗೊತ್ತನ ಇಲ್ಲಿ ಇಡೀ ಬೀಳ್ತಿದ್ದಿ ಬೀಳ್ತಿದ್ದಿ ಒಳ್ಳೆ ಸಣ್ಣ ಹುಡ್ರ ಗತೆ ಮಾಡ್ತಾನ ನೋಡ ನೀರ್ ಕುಡಿದ ಪಿಂಡು ಅವ್ರು ಅಲ್ಲಿ ಕೂತಾರಿ ನಾವಿಬ್ರು ಇಲ್ಲಿ ಕೂತೀವಿ ಇಲ್ಲಿ ತಂಪೈತೆ ಅಂತ ಹೇಳಿ ನಾವಿಬ್ರು ಇಲ್ಲಿ ಕೂತೀವಿ ಆಕೆ ನಮ್ಮ ಮಮ್ಮಿ ಅಲ್ಲಿ ಮೊಬೈಲ್ ನೋಡ್ಕೋತ ಕೂತಾಳ ನೋಡಿ ನಮ್ಮ ಮಮ್ಮಿ ಒಂದು ಲೋಕನ ಬೇರೆ ರೀ ನಮ್ಮ ಮಮ್ಮಿದ ಒಂದು ಹಳೆ ಸಾಂಗ್ ಕೇಳ್ಕೊತ ಕೊಡುದು ಆ ದೇವ್ರದ್ದು ಸಾಂಗ್ ಕೇಳೋದು ಈ ದೇವ್ರದ್ದು ಸ್ಟೋರಿ ಕೇಳೋದು ಮಾಡ್ತಾಳ ಮೊಬೈಲ್ದಾಗ ಆಕಿಂದ ಲೋಕನ ಬೇರೆ ನಮ್ಮಿಬ್ರದ್ದು ಲೋಕ ಬೇರೆ ನಮ್ಮ ತಮ್ಮನ ಲೋಕದ ಬೇರೆ ಒಟ್ಟು ಒಬ್ಬೊಬ್ರದ್ದು ಲೋಕ ಒಂದೊಂದ್ ಕಡೆ ಸಣ್ಣ ಊರಿದ್ದಂಗೆ ಯಾರೇ ನೀ ಬಾ ಸಣ್ಣ ಹುಡುಗದಿ ಗೊತ್ತ ನೀ ಅಂತೂ ವಿಚಿತ್ರದಿ ನೀ ದೊಡ್ಡರಗತ್ತೆ ಬಿಹೇವ್ ಮಾಡೋದೇ ಬಿಟ್ಬಿಟ್ಟು ಈಗ ಅಲ್ಲ ಬಿದ್ದಂದ್ರೆ ಏನ್ ಮಾಡ್ತಿದ್ದು ಗೊತ್ತಂಚಿನಿ ಹಲ್ಲು ಹೊಸ 32 ಹಲ್ಲು ಮುರಿತಿದ್ದು ನಿನ್ನು ಮುಂದಿನ ತುದಿನ ಹಾರ ಹೋಗಿದ್ದು ಇಲ್ಲೊಂದು ಗಾಡಿ ಪಾರ್ಕ್ ಮಾಡೋದು ಒಂದು ದೊಡ್ಡ ಸ್ಟಂಟ್ ನೋಡ್ರಿ ನನಗೆ ಅಂದ್ರೂ ಈಗ ಮಾಡತ್ತೀನಿ ಮೊದಲು ಒಟ್ಟ ಮಾಡ್ತಿರ್ಲಿಲ್ಲ ಅಂಜಿ ಬರ್ತಿತ್ತೋ ಇಲ್ಲೋ ಅಂತೇಳಿ ಬಟ್ ನಿನ್ನೆಯಿಂದ ಇಲ್ಲಿ ಗಾಡಿ ಪಾರ್ಕ್ ಮಾಡತ್ತೀನಿ ಬಂದೇ ಬರ್ತೈತಿ 1:15 ರಗಡಾಗಿ ಹೋಗ್ಬಿಡುತ್ತೆ ಟೈಮ್ ಎಕ್ಸಾಕ್ಟ್ 1:15 ಆತು ನೋಡ್ರಿ 1 ತಾಸು ಹೋಗಿ ಬಿಟ್ಟೆ ಹಾಂ 1:15 ತಾಸು ಹೋಗಿ